ಎಲ್ಲರಿಗೂ ನಮಸ್ಕಾರ. ಏನು ಶುಭ ಸಂಜೆ. ಇವತ್ತು ಮಿನಿ ತಿರುಮಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಬರ್ತಾ ಇದ್ರೆ ಆ ಥರ ಇತ್ತು. ಒಳ್ಳೆ ದೇವಸ್ಥಾನ, ಎಲ್ಲ ಗ್ರಾಮಸ್ಥರು, ನಮ್ಮ ಬಿಚ್ಮೂಲ್ಗಲ್ಲಿ ಗ್ರಾಮ ಪಂಚಾಯತ್ ಎಲ್ರಿಗೂ ದೇವರ ಆಶೀರ್ವಾದದಿಂದ ದೇವಸ್ಥಾನ ಚೆನ್ನಾಗಿದೆ. ಅದು ಹಳೆಯ ದೇವಸ್ಥಾನ, ಬ್ಯಾಟರಾಯ ದೇವಸ್ಥಾನ ಅಂದ್ರೆ ಮುಳಬಾಲ್ ತಾಲೂಕಲ್ಲಿ ಒಂದೇ ದೇವಸ್ಥಾನ ಅಂತ ಇರೋದು. ಅದು ಬಹಳ ಸಂತೋಷ. ಇದಕ್ಕೆ ಎಲ್ಲ ಸಾಥ್ ಕೊಟ್ಟ ಎಲ್ಲ ದಾನಿಗಳಿಗೂ ಸಹ ಅವರಿಗೆ ಆ ದೇವರ ಆಶೀರ್ವಾದ ಇರಲಿ. ಅದೇ ರೀತಿ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಕೂಡ ಸಹ ಇದಕ್ಕೆ ಅನುದಾನ ಕೊಟ್ಟು ಒಳ್ಳೆ ರೋಡ್ ಆಗಿದೆ. ನಿಜವಾಗ್ಲೂ ಎಲ್ಲ ಒಂದು ಪ್ರೋಗ್ರಾಮ್ ಆದ್ರೂ ಇಲ್ಲಿ ಬಂದು ಆ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ರೈತರು ಇರೋ ಕಡೆ ಇದು. ಇಲ್ಲಿ ಕೂಡ ನಮ್ಗೆ ಇಲ್ಲಿಂದ ಕೂಡ ನಮ್ಮ ಟೊಮಾಟೊ ಮಂಡಿಗೆ ಅಂಕೈಗೌಡ ಅಂತ ಮತ್ತು ಎಲ್ಲ ರೈತರು ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಾರೆ, ನನಗೆ ಆಶೀರ್ವಾದ ಮಾಡಿ ಇವತ್ತು ನಾನು ಇಷ್ಟು ಬೆಳಿಬೇಕಾದ್ರೂ ನಮ್ಮ ರೈತರು ಈ ದಿನ ಕೂಡ ಇವತ್ತು ದೇವಸ್ಥಾನ ಅಂತ ಕೂಡ ನಮ್ಗೆ ಖುಷಿ ಆಗ್ತಾ ಇದೆ. ಇದೇ ರೀತಿ ನಮ್ಮ ಶಾಸಕರು ಕೂಡ ಸಹ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳು ದೇವಸ್ಥಾನ ಉದ್ಯೋಗಕ್ಕಾಗ್ಲಿ, ಒಂದು ಶಾಲೆಗಳಾಗ್ಲಿ, ಒಂದು ಹಾಸ್ಪಿಟ್ಲ್ ಆಗಲಿ, ರೋಡ್ ಆಗಲಿ, ಐಮ್ಯಾಕ್ಲಿದೆ, ನೀರಿನ ವ್ಯವಸ್ಥೆ, ಅನೇಕ ಯಾವ ಊರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೋಗಿ ಕೇಳಿ ಹೇಳಿದ ತಕ್ಷಣ ಇವತ್ತು ಐಮ್ಯಾಕ್ಸ್ ಲೈಟ್ ಹಾಕ್ಬೇಕಂದ್ರೆ ಒಂದು ಪ್ರೋಗ್ರಾಮ್ ಇದೆ, ಒಂದು ಜಾತ್ರೆ ಇದೆ ಅಂದ್ರೆ ಅದ್ 4 ದಿವಸದಲ್ಲಿ ಕೊಡ್ಬೇಕು ಅಂತೇಳಿ ಹೇಳ್ತಾ ಇದಾರೆ. ಅದೇ ರೀತಿ ಅನೇಕ ಪ್ರೋಗ್ರಾಮ್ ಮಾಡ್ತಾ ಇದಾರೆ. ಮುಂದಿನ ದಿನಗಳು ಸಹ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಪದವಿ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಬರೋ ದಿನಗಳಲ್ಲೂ ಸಹ ನಿಮ್ಮ ಎಲ್ಲರ ಆಶೀರ್ವಾದ ಅಂದ್ರೆ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಜೊತೆಯಲ್ಲೇ ಕೆಲಸ ಮಾಡಿಸ್ಕೊಳ್ಳೋಣ. ಒಳ್ಳೆ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ ಇವಾಗ ನಮ್ಮ ತಾಲೂಕಲ್ಲಿ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಇದೇ ತರ ಅವ್ರು ನಮ್ಮ ಜೊತೆಯಲ್ಲಿ ಇಟ್ಕೊಂಡು, ನಮ್ಮ ಅಣ್ಣ ತಮ್ಮಂದರಾಗಿ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿಸ್ಕೊಂಡು ನಮ್ಮನೆ ಮಗ ನಮ್ಮ ಮುಳಬಾಲ್ ಮಗ ಅಂತೇಳಿ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳು ಮಾಡಿಸ್ಕೊಳ್ಳೋಣ. ಇದಕ್ಕೆಲ್ಲ ನಮ್ಮ ರೈತ ಬಾಂಧವರು, ಎಲ್ಲ ನಮ್ಮ ಮುಖಂಡರು, ನಾಯಕರು ಎಲ್ಲರೂ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಶೀರ್ವಾದ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಮಳೆ ಬೆಳಿಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿದ್ದಾರೆ, ನಾವೆಲ್ಲರೂ ಚೆನ್ನಾಗಿದ್ದೇವೆ ಅಂತೇಳಿ ಇವತ್ತು ಕೂಡ ಅದೇ ನಮ್ಮ ಶಾಸಕರು ಆಲಂಗೂರು ಸೀನನವರು ಅಸೆಂಬ್ಲಿ ಟೈಗರ್ ಅಂತ ಇದ್ರು. ಅದೇ ರೀತಿ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಕೂಡ ಗರೀಬ್ ಭಾಗದಲ್ಲಿ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಗಲಾಟೆ ಮಾಡ್ತಾರೆ ಅಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣವರು. ಅದಕ್ಕೋಸ್ಕರ ಅಂತವ್ರು ನಮ್ಮ ಜೊತೆಲಿ ಇಟ್ಕೋಬೇಕು. ಮುಂದಿನ ನಮ್ಮ ಜೊತೆಲಿ ಇಟ್ಕೊಂಡು ನಮ್ಮ ಜೊತೆಲಿ ಹೋಗಿ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತೇಳಿ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.